ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರುವಂಥ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಗೈಸ್. ಹಾಗೆ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ನೋಡಿ, ಚೈತ್ರ ರಜತ್ ಜಗಳಕ್ಕೆ ಗಿಲ್ಲಿನೇ ಸೇತುವೆ ಅಂತ. ಯಪ್ಪ, ಏನು ಗಿಲ್ಲಿ ಹೊಡಿತಾ ಇರುವಂಥ ಪಂಚ್ಗೆ ಅವರಿಬ್ರು ಕೂಡ ಸಖತ್ ಜಗಳ ಆಡಬೇಕು, ಆ ರೀತಿಯಾಗಿ ಎತ್ತಿ ಎತ್ತಿ ಕಟ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಗೈಸ್. ನಿನ್ನೆ ಎಪಿಸೋಡನ್ನ ನೋಡಿದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ನಿನ್ನೆ ಎಪಿಸೋಡಲ್ಲಿ ಟಾಸ್ಕ್ ವಿಚಾರದಲ್ಲಿ ಚೈತ್ರ ಹಾಗೂ ರಜತ್ ಅವ್ರ ನಡುವೆ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ಟಾಸ್ಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ರಜತ್ ಅವ್ರು ಗಿಲ್ಲಿ ಅವ್ರ ಜೊತೆ ಬಂದು ಊಟ ಮಾಡ್ತಾ ಇದಾರೆ. ಆ ಟೈಮಲ್ಲಿ ಗೊತ್ತಾಗ್ಬಿಟ್ಟಿದೆ ಚೈತ್ರ ಅವರ ವೀಕ್ನೆಸ್. ಏನಾರ ಒಂದು ಹೇಳ್ತು ಕೀ ಕೊಟ್ರೆ ಸಾಕು, ಗೊಂಬೆ ತರ ಕಿರ್ಚಾಡ್ತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ರಜತ್ ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದಾರೆ, ರಜತ್ ಹಾಗೆ ಹೇಳ್ತಾ ಇದ್ದಾನೆ ನಿನ್ ಬಗ್ಗೆ, ರಜತ್ ಹೀಗೆ ಹೇಳ್ತಾ ಇದ್ದಾನೆ, ಹಾಗೆ ಹೀಗೆ ಅಂದ್ಬಿಟ್ಟು ಎತ್ತಿ ಎತ್ತಿ ಕಟ್ಕೊಡ್ತಾ ಇದಾರೆ. ಹಾಗೆ ಚೈತ್ರ ಅವರು ಕೂಡ ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ಇವತ್ತಿನ ಎಪಿಸೋಡ್ ಮಾತ್ರ. ಹಾಗೆ ಗಿಲ್ಲಿಯವರು ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಅಂದ್ಕೊಳ್ಳಿ. ಏಕೆಂದರೆ ಯಾವುದರ ಒಂದು ಆ್ಯಕ್ಟಿವಿಟಿಯಲ್ಲಿ ಲೈವಲ್ಲಿ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು, 24x7 ಆ ವ್ಯಕ್ತಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಸಖತ್ತು ನಗಿಸುವಂತಹ ಸೀನ್ಗಳನ್ನು ಅವರು ಸಾಕಷ್ಟು ಮಾಡ್ತಾರೆ. ಹಾಗೆ ಇದೊಂದು ತುಂಬಾ ಹೈಲೈಟ್ ಆಗಿರುವಂಥ ಸೀನ್ ಅಂತಲೇ ಹೇಳ್ಬೋದು. ಹಾಗೆ ನೆನ್ನೆ ಎಪಿಸೋಡಲ್ಲೂ ಕೂಡ ಸಾಕಷ್ಟು ಸೀನ್ಗಳಲ್ಲೆಲ್ಲ ಇನ್ಸ್ಟಾದಲ್ಲೆಲ್ಲ ಓಡ್ತಾ ಇತ್ತು. ಬಟ್ ಏನಪ್ಪ ಅಂದರೆ ಎಪಿಸೋಡಲ್ಲಿ ಅಷ್ಟೊಂದು ಆ್ಯಡನ್ನು ಮಾಡಿರಲಿಲ್ಲ. ಅಲ್ಲೂ ಕೂಡ ಸಾಕಷ್ಟು ಕೂಳಿಯನ್ನು ಮಾಡ್ತಾಯಿದ್ರು. ಚೈತ್ರ ಅವ್ರು ಯಾವ ರೀತಿ ಹೋಗ್ಬಿಟ್ಟು ಅಶ್ವಿನಿ ಅವ್ರ ಜೊತೆ ಸಾರಿಯನ್ನು ಕೇಳಿದ್ರು, ಅವಾಗಲೂ ಕೂಡ ಸಖತ್ ಕೂಳಿಯನ್ನು ಮಾಡಾಕ್ತಾಯಿದ್ರು. ಹಾಗೆ ಗಿಲ್ಲಿದ್ರೆ ಒಂಥರ ಎಂಟರ್ಟೈನ್ಮೆಂಟ್ಗೆ ಏನು ಬರ ಇಲ್ಲ ಗೈಸ್, ಸಖತ್ತಾಗಿ ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ. ಹಾಗೆ ಇವಾಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಏನಪ್ಪ ಅಂದರೆ ಇವತ್ತೊಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವುದು ಆಪೋಸಿಟಲ್ಲಿ ಧನುಷ್ ಅವ್ರ ವಿರುದ್ಧ ಗಿಲ್ಲಿ ಅವ್ರು ಗೆದ್ದಿದ್ದಾರಂತೆ. ಸಖತ್ತಾಗಿದೆ ಗೈಸ್. ಮಾತಾಡೋಕ್ಕೂ ಸೈ, ಟಾಸ್ಕ್ ಆಡೋಕ್ಕೂ ಸೈ ಅನ್ನೋದು ಗಿಲ್ಲಿ ಅವ್ರನ್ನ ನೋಡಿ ಕಲಿಬೇಕಂತಾನೆ ಹೇಳ್ಬೋದು. ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಪ್ರಕಾರ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ನರ್ ಆಗ್ಬೇಕಾ? ಹಾಗೆ ಹೊಸ ಪ್ರೊಮೋನ ಯಾರೆಲ್ಲ ನೋಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.